ಆತ್ಮೀಯ ಸ್ನೇಹಿತರಿಗೆಲ್ಲ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಎಲ್ರಿಗೂ ನಾನು ಇದರಿಂದ ದುಡ್ಡು ಮಾಡಬೇಕು ಮತ್ತೇನೋ ಮಾಡಬೇಕು ಆ ಉದ್ದೇಶ ನನಗಿಲ್ಲ. ಅದೇ ರೀತಿ ನೀವು ಮಾಡಿರೋ ಕಾಮೆಂಟ್ಗೆ ನಾನು ಉತ್ತರ ಕೊಡಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ. ಇದು ನನ್ನ ಸ್ವಯಂ ಆಗಿ ನಾನು ಮಾಡ್ತಾ ಇರೋದು ನನ್ನ ಕರ್ತವ್ಯ. ಏನೋ ನನ್ನ ಉದ್ದೇಶ ಏನು, 4 ಜನ ನೋಡಲಿ, 4 ಜನ ನಾವು ನೋಡಿರೋದನ್ನು ಕೆಲವ್ರು ನೋಡೋಕ್ಕಾಗ್ದಂಗಿರುತ್ತೆ. ಆ ಉದ್ದೇಶದಿಂದ ಈ ನಾನು ಹೋಗಿರೋ ಜಾಗ, ನಾನು ನೋಡಿರೋ ಜಾಗ, ಏನೋ ಒಂದು ಉದ್ದೇಶದಲ್ಲಿ ನಾನು ಎಲ್ಲರಿಗೂ ನೋಡಲಿ ಅಂತ ನಂದು ಅಂತ ಒಂದು ನವದುರ್ಗ ಚಾನಲ್ ಮಾಡ್ಕೊಂಡಿದ್ದೀನಿ. ಆ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಹಾಗೂ ವಾಟ್ಸಪ್ಪಲ್ಲಿ ಎಲ್ಲ ಕಡೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಅನಿಸಿದ್ರೆ ದಯವಿಟ್ಟು ಆಚೆ ಹೋಗಿ. ನಾನು ಯಾವುದೇ ಕಾರಣದ್ದು ನಾನು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಏನು ನಿಮಗೇನಾದರೂ ಮತ್ತೆ ವಿಡಿಯೋ ನೋಡಬೇಕು ಅಂದರೆ ನನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇದೆ ಫಾಲೋ ಮಾಡಿ, ಇಲ್ಲಾಂದರೆ ಆಚೆ ಬನ್ನಿ. ಅದು ಬಿಟ್ಬಿಟ್ಟು ಕಾಮೆಂಟಲ್ಲಿ ನೀನು ಅಲ್ಲಿ ಹೋಗಿದ್ಯಾ, ನೀನು ಕಾಪಿ ಮಾಡಾಕಿದ್ಯಾ, ಇರಬಹುದು, 1-2 ಕಾಪಿ ಮಾಡಾಕಿರ್ತೀನಿ. ಅದ್ರ ಬಗ್ಗೆ ತಿಳಿದಿದ್ರೇ ನಾನು ಕಾಪಿ ಮಾಡಾಕ್ತೀನಿ ಹೊರತು ಅದ್ರ ಬಗ್ಗೆ ತಿಳಿದಿಲ್ಲ ಅಂದರೆ ನಾನು ಕಾಪಿ ಮಾಡೋದೇ ಇಲ್ಲ. ಅದ್ರ ಬಗ್ಗೆ ವಿಶೇಷವಾಗಿ ಏನಾದರೂ ಅಪ್ಡೇಟ್ಸ್ ಬೇಕಾ, ಫೋನ್ ಮಾಡಿ, ಕಾಮೆಂಟಲ್ಲಿ ಕೇಳಿ, ಇಂಥದ್ದು ಬೇಕು, ಇದಕ್ಕೆ ಹೋಗಿದ್ದೀರಲ್ಲ, ಇದು ಏನು ಎತ್ತ ಅಂತ ಕೇಳಿ ನಾವು ಹೇಳ್ತೀವಿ. ಅದು ಬಿಟ್ಬಿಟ್ಟು ನೀನು ಕಾಪಿ ಮಾಡಾಕ್ಬಿಟ್ಟು ದುಡ್ಡು ಮಾಡೋಕ್ಕಾಕಿದ್ಯಾ, ಇದು ದುಡ್ಡು ಮಾಡೋ ಅಂಥ ವಿಚಾರ ಇದರಲ್ಲಿ ಏನೂ ಇಲ್ಲ. ಎಲ್ಲರಿಗೂ ತಿಳಿದಿರೋಂಥ ವಿಚಾರನೇ, ಎಲ್ಲರೂ ಮಾಡ್ತಾ ಇರೋಂಥ ವಿಚಾರನೇ. ನೋಡಲಿ, ನಾನು ಹಾಕಿರೋದ್ರಲ್ಲಿ ಏನಾದರೂ ಅಸಹ್ಯವಾಗಿದೆಯಾ, ಬೇಡ, ಬ್ಲಾಕ್ ಮಾಡಿ. ಯಾಕೆ ಸುಮ್ಮನೆ ಅನ್ನೆಸರಿ ಕಾಮೆಂಟ್ಸು ಇವೆಲ್ಲ ನಾವು ಕಾಮೆಂಟ್ಸ್ ಮಾಡಿ ಎದುರುಗಡೆ ನಿಂತ್ಕೊಳ್ಳೋ ಅಂಥ ಉದ್ದೇಶ ನನಗಿಲ್ಲ. ಹಾಗಾಗಿ ನಿಮಗೆ ಆನ್ಸರ್ ಕೊಡೋ ಅಂಥ ಟೈಮು ನನಗಿಲ್ಲ. ನನ್ನದೇ ಆದ ಒಂದು ಉದ್ಯೋಗ ಇರುತ್ತೆ, ನನ್ನದೇ ಆದ ಒಂದು ಕರ್ತವ್ಯಗಳಿರ್ತವೆ. ಆ ಕರ್ತವ್ಯಗಳು ಮಾಡ್ಬೇಕಾದ್ರೆ ನಾನು ಸಾವಿರಾರು ಮಾಡ್ತೀನಿ. ನಿಮಗೆ ಕೆಟ್ಟದ್ದು ಅನ್ನಿಸ್ತಾ ಅಡ್ವೈಸ್ ಕೊಡಿ, ನಾನು ತಗೋತೀನಿ. ಕೆಟ್ಟದ್ದಲ್ವಾ, ನಿಮಗೆ ನೋಡಬೇಕು ಅನಿಸುತ್ತಾ ನೋಡಿ. ನಿಮ್ಮ ಕೈಯಲ್ಲಿ ಇಷ್ಟ ಆದರೆ ಶೇರ್ ಮಾಡಿ, ಇಲ್ಲ ಅಂತಂದರೆ ಬೇಡ, ಬಿಟ್ಬಿಡಿ. ನಿಮಗೆ ಇಷ್ಟ ಆದರೆ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಈ ಕಾಮೆಂಟ್ ಮಾಡಿಬಿಟ್ಟು ಇದೇವ್ರು ನೀನು ನೋಡಿದ್ಯಾ, ಇದೇವ್ರು ಮಾಡಿದ್ಯಾ, ನೋಡಿಲ್ದಂಗೆ ನಾವು ಹಾಕೋಕ್ಕೆ ನಮಗೇನು ದಡ್ರಲ್ಲ ನಾವು. ಇದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಹೆಸರಿರೋ ಅಂಥದ್ದಕ್ಕೆ ನಾವು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೋಸ್ಕರ ಅಪ್ಡೇಟ್ ಮಾಡೋದು. ಇದರಿಂದ ಇಶ್ಯೂ ಮಾಡೋ ಅಂಥ ದೊಡ್ಡ ವಿಚಾರ ಏನು ನಾನು ಆಗ್ತಾ ಇಲ್ಲ. ಅದು ಬಿಟ್ಬಿಟ್ಟು ನೀನು ಹಾಕಿರೋ ಸರಿ ಇಲ್ಲ, ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ, ಇವೆಲ್ಲ ನನಗೆ ಅನ್ನೆಸರಿ ಕಾಮೆಂಟ್ಸು. ಆಮೇಲೆ ನನಗೇನು ವೃತ್ತಿ ಅಲ್ಲ ಇದು ಒಂದೇನು ಹವ್ಯಾಸದಲ್ಲಿ ಇದೊಂದು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಅದಕ್ಕೆ ಯಾಕೆ ತೀರಾ ಓವರಾಗಿ ಕಾಮೆಂಟ್ಸ್ಗಳೆಲ್ಲ ಮಾಡೋದು? ನಾನೇನೇನು ಬೇರೆ ವಿಚಾರ ಆಗ್ತಾಯಿಲ್ಲ. ಯಾವುದೋ ಒಂದು ಸತ್ತಿರೋ ನ್ಯೂಸು, ಯಾವುದೋ ಒಂದು ಕಿತ್ತೋಗಿರೋ ನ್ಯೂಸು ಅದೆಲ್ಲ ಆಗ್ತಾಯಿಲ್ಲ. ಓಕೆನಾ? ದಯವಿಟ್ಟು ಯಾರೋ ಕಾಮೆಂಟ್ಸ್ ಮಾಡೋರಿದ್ದರೆ, ನಾನು ಹಾಕ್ತಾ ಇರೋದು ದೇವ್ರ ಫೋಟೋಸು, ಸ್ವಲ್ಪ ಯೋಚನೆ ಮಾಡಿ. ದೇವರು ಟೆಂಪಲ್ಸು ಇವನ್ನೆಲ್ಲ ಮಾಡ್ತಾರೋದು ನಾನು. ಸುಮ್ಮನೆ ನಾನು ಯಾವುದಾದ್ರು ಬೇರೆ ಥರದ್ದೆಲ್ಲ ಹಾಕೋದಿಲ್ಲ. ದಯವಿಟ್ಟು ನೋಡಿ, ಒಳ್ಳೆಯದು. ನನಗೂ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಆಸೆ ಇರುತ್ತೆ.
ನಾನು 4 ಜನಕ್ಕೆ ಒಳ್ಳೇದೇ ಮಾಡೋದಕ್ಕೋಸ್ಕರನೇ ಓಡಾಡೋದು. ಕೆಲವ್ರಿಗಾಗಲ್ಲ ಪಾಪ, ಮನೇಲಿ ಇರ್ತಾರೆ, ಅವ್ರಿಗೆ ಹೊರಗಡೆ ಓಡಾಡೋದಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಓಡಾಡೋಕ್ಕಾಗುತ್ತೆ, ಅದನ್ನು ತೋರಿಸ್ಕೊಡೋಣ ಅಷ್ಟೇ. ತೋರಿಸೋದು ಬಿಟ್ಬಿಟ್ಟು ನೀವು ಇದನ್ನು ನೋಡಿದ್ಯಾ, ಅದನ್ನು ಮಾಡಿದ್ಯಾ, ಇವೆಲ್ಲ ಅನ್ನೆಸರಿ ಮಾತಾಡೋದು, ಅನ್ನೆಸರಿ ಕಾಮೆಂಟ್ಸ್ ಮಾಡೋದು, ಅನ್ನೆಸರಿ ಫೋನ್ ಮಾಡಿಸೋದು, ಇವೆಲ್ಲ ನನಗೆ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಇದು ಪ್ರೊಫೆಷ್ನಲ್ಲು ಅಲ್ಲ. ಇದು ನನಗೆ ಆದ ಬೇರೆ ಉದ್ಯೋಗಗಳಿದೆ. ದಯವಿಟ್ಟು ಕಾಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಕಾಮೆಂಟ್ ಮಾಡಿ. ನಿಮ್ಮ ಥರನೇ ಎಲ್ರಿಗೂ ಬೇರೆ ಬೇರೆ ನೆಗೆಟಿವ್ ಥಾಟ್ಸು ಅವು ಇವು ಬಂದಿರ್ತವೆ. ಹಾಗಂತ ಅದು ನೆಗೆಟಿವ್ನೇ ತೀರಾ ಅತಿಯಾಗಿ ಓವರಾಗಿ ಆಚೆ ಬಿಟ್ಕೊಡೋಕ್ಕೆ ಹೋಗಬೇಡಿ. ಅದು ಒಂದು ರೀತಿಯಲ್ಲ, ಇನ್ನೊಂದು ರೀತಿ ನಿಮಗೆ ತೊಂದರೆ ತಂದು ಕೊಟ್ಟೇ ಕೊಡುತ್ತೆ. ಓಕೆನಾ? ಒಳ್ಳೆ ರೀತಿಯಲ್ಲಿ ಮಾಡಿ, ಒಳ್ಳೆ ರೀತಿಯಲ್ಲಿ ಓಡಾಡಿ, ಒಳ್ಳೆ ರೀತಿ 4 ಜನಕ್ಕೆ ಒಳ್ಳೇದಾಗಕ್ಕೆ ಮಾಡಿ. ಒಳ್ಳೇದು ಮಾಡೋರನ್ನ ಕೆಡ್ಸೋಕ್ಕೆ ಹೋಗಬೇಡಿ. ಧನ್ಯವಾದಗಳು. ದಯವಿಟ್ಟು ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಕೆಟ್ಟದ್ದು ಮಾತಾಡೋರವ್ರಿಗೆ ದೇವರು ಅದನ್ನು ಏನು ಶಿಕ್ಷೆ ಕೊಡಬೇಕೋ ಅದನ್ನು ಶಿಕ್ಷೆ ಕೊಡ್ತಾನೆ. ಅದನ್ನು ಮುಂದುವರಿಸೋದು ದೇವ್ರ ಇಚ್ಛೆ. ನಮಸ್ತೆ.